ನ್ಯಾಷನಲ್ ಹೈವೇ ಇದು ಯಾವ ಊರು? ನ್ಯಾಷನಲ್ ಹೈವೇ ಆಕ್ಸಿಡೆಂಟ್ ಆಗಿದೆ. ಇಲ್ಲಿ ಸುಮಾರು 1 ಗಂಟೆ ಆದ್ರೂ ಒಂದು ಆಂಬುಲೆನ್ಸ್ ಇಲ್ಲ, ಒಂದು ಪೊಲೀಸ್ ವ್ಯವಸ್ಥೆ ಇಲ್ಲ. ನಾಚಿಕೆ ಆಗಬೇಕು ಇವರ ಸಾರ್ವಜನಿಕರು. ನಾವು ಎಲ್ಲ ಸೇರ್ಕೊಂಡು ಇದನ್ನ ಕೇಳ್ತಿದ್ದೀವಿ. ಇಂಥ ನ್ಯಾಷನಲ್ ಹೈವೇಲಿ ನಾಚಿಕೆ ಮಾನ ಮರ್ಯಾದೆ ಇಲ್ದವರು ಟೋಲ್ಗಳು ಕಲೆಕ್ಟ್ ಮಾಡ್ತಾರೆ. ಟೋಲ್ಗಳು ಕಲೆಕ್ಟ್ ಮಾಡಲಿ ನ್ಯಾಯವಾಗಿ ಒಂದು ವ್ಯವಸ್ಥೆನ ಇಡಕ್ಕಾಗಿಲ್ಲ. ಫೋನ್ ಮಾಡಿ ಅರ್ಧ ಗಂಟೆ ಆದ್ರೂ ಯಾವ್ದು ಒಂದು ಆಂಬುಲೆನ್ಸ್ ಬರಲ್ಲ, ಒಂದು ಪೊಲೀಸ್ ವ್ಯವಸ್ಥೆ ಬರಲ್ಲ. ಈ ದೇಶದ ವ್ಯವಸ್ಥೆನ, ಈ ರಾಜ್ಯದ ವ್ಯವಸ್ಥೆನ ಈ ರಾಜ್ಯದ ಮುಖ್ಯಮಂತ್ರಿ ಅರ್ಥ ಮಾಡ್ಕೋಬೇಕು. ನಾಚಿಕೆ ಆಗ್ಬೇಕು ನಿಮ್ಗೆಲ್ಲ. ಟೋಲ್ಗಳು ಕಟ್ಕೊಂತೀರಾ, ಟೋಲ್ ನ್ಯಾಯ ವ್ಯವಸ್ಥೆ ಇಲ್ಲ. ನೋಡಿ ಆಕ್ಸಿಡೆಂಟ್ ಆಗೈತೆ ಕಣ್ಣೆದ್ರಿಗೆ. ಅಲ್ಲಿ ಅರ್ಧ ಗಂಟೆ 1 ಅವರ್ ಆಗ್ತಾ ಬಂತು. ಕಾಲ್ ಮಾಡಿ ಯಾವ ಒಬ್ಬ ನಾಯಿ ಇದಕ್ಕೆ ನಿಮ್ಗೆ ಏನಕ್ಕೆ ಬೇಕು? ಟೋಲ್ಗಳು ಯಾಕೆ ಕಟ್ಕೋಬೇಕು ನೀವು? ಟೋಲ್ ವ್ಯವಸ್ಥೆ ಯಾಕೆ ನಿಮ್ಗೆ? ಆಂಬುಲೆನ್ಸ್ ಇಲ್ಲ ಅಂದ್ರೆ ಏನ್ ನಿಮಗೆ ಟೋಲ್? ಒಳ್ಳೆ ಆಕ್ಸಿಡೆಂಟ್ ಆಗಿದೆ ನ್ಯಾಷನಲ್ ಇದೆ. ಇವಾಗ ಯಾವ್ದೋ ಬಂತು ಕೊಯ್ಯಪ್ಪ ಅನ್ಕೊಂಡು ನೋಡಿ ಈಗ ಬಂದೈತೆ. 1 ಅವರ್ ಆಯ್ತು. ಪೊಲೀಸ್ ವ್ಯವಸ್ಥೆ ಎಲ್ಲ ಈಗ ಬರ್ತೈತೆ. ನಾವೆಲ್ಲ ಸಾರ್ವಜನಿಕರು ನಾವೆಲ್ಲ ಸೇರ್ಕೊಂಡು ಓಪನ್ ಮಾಡಿ ಆಂಬುಲೆನ್ಸ್ ಫೋನ್ ಮಾಡಿದ್ರೆ 1 ಅವರ್ ಆಗೈತೆ. ಒಂದು ಆಂಬುಲೆನ್ಸ್ ಇಟ್ಕೊಳ್ಳೋ ವ್ಯವಸ್ಥೆ ಇಲ್ಲ ದರಿದ್ರದವ್ರಿಗೆ. ಟೋಲ್ ಅಂತ ಸಾಯ್ತೀರ ನೀವು. ಟೋಲ್ ಅಂತ ಸಾಯ್ತಾರೆ. ಟೋಲ್ ಕಟ್ಟಿಲ್ಲ ಅಂದ್ರೆ ಅದಂತೆ ಇದಂತೆ ಇನ್ನೊಂದು ಕಂತೆ ಪಂತೆ. ಒಳ್ಳೆ ಗುಜರಿ ಅಂಗಡಿಗೆ ತಗೊಂಡೋದಂಗೆ ತಗೊಂಡೋಗ್ತಾರೆ. ಒಂದು ವ್ಯವಸ್ಥೆ ಇಲ್ಲ ನ್ಯಾಯಯುತವಾಗಿ. ಈ ರಾಜ್ಯದ ಹೆದ್ದಾರಿ ಯಾರೋ ನಾವು ಅಯೋಗ್ಯನಿಗೆ ಒಂದು ಚೂರನ್ನೋದು ಮಾನ ಮರ್ಯಾದೆ ಬೇಕು. ಒಂದು ಟೋಲ್ ಸಿಬ್ಬಂದಿಗಳು ಬಂದಿದ್ದಾರೆ, ಒಂದು ಪೆಟ್ರೋಲ್ ಬಂಪ್ ತಗೊಂಡ್ಬಂದು ಯಾವ ರೀತಿಯಾಗಿ ನೋಡಿ, ಯಾವ ರೀತಿಯಾಗಿ ಒಳ್ಳೆ ಗುಜರಿ ಅಂಗಡಿಗೆ ತಗೊಂಡೋಗ್ತಾ ಇದ್ದಾಗ ಹಳೆ ವಸ್ತು, ಹಳೆ ಕಬ್ನ ಪ್ಲಾಸ್ಟಿಕ್ ಬಾಟಲ್ ತಗೊಂಡೋದಂಗೆ ಒಬ್ಬ ಮನುಷ್ಯನಿಗೆ ಮಾನವೀಯತೆನೇ ಇಲ್ಲ. ನೋಡಿ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಬೆಳಗಾವಿಗೆ ಹೋಗ್ಲಿಕ್ಕೆ ಅಂತ ಅಂದ್ಬಿಟ್ಟು ನಾವು ತಯಾರಿಗಳನ್ನ ಮಾಡ್ಕೊಂಡಿದ್ವಿ. ಬರೋ ಟೈಮಲ್ಲಿ ನ್ಯಾಷನಲ್ ಹೈವೇ ಫಸ್ಟ್ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟು ಆಚೆ ಆಗಬೇಕು ನಿಮ್ಮ ವ್ಯವಸ್ಥೆಗೆ. ಇದು ನಮ್ಮಲ್ಲಿರುವಂತ ವ್ಯವಸ್ಥೆ ಈ ರೀತಿಯಾಗಿ ಆಗಿದೆ. ಮಾನ್ಯ ಮುಖ್ಯಮಂತ್ರಿಗಳೇ ಯಾವ ರೀತಿ ರೀ ಒಂದು ನಾಚಿಕೆ ಆಗ್ಬೇಕು. ಒಂದು ಟೋಲ್ ಅಲ್ಲಿ ಒಂದು ಟ್ರೈನ್ ಇರ್ಬೇಕು, ಒಂದು ಆಂಬ್ಯುಲೆನ್ಸ್ ಇರ್ಬೇಕು, 1-2 ವಾಹನಗಳು ಇರ್ಬೇಕು, ಸಿಬ್ಬಂದಿ ವರ್ಗದ ಹೋಗು ಒಳ್ಳೇದಿತ್ತು. ಇವರು ಅವರೇ ಟೋಲ್ ಕಲೆಕ್ಟ್ ಮಾಡ್ಕೊಂತಾರೆ. ಒಂದು ಆಂಬುಲೆನ್ಸ್ ವ್ಯವಸ್ಥೆ ಇಲ್ಲ. ಇದು ನಮ್ಮಲ್ಲಿ ಇರುವಂತ ವ್ಯವಸ್ಥೆ. ಈ ಕೆಟ್ಟ ವ್ಯವಸ್ಥೆಗೆ ಈ ನಮ್ಮ ಟ್ಯಾಕ್ಸ್ ಬೇಕು, ಅದು ಟೋಲ್ ಬೇಕು. ಯಾವ್ದೋ ಹೊರ ರಾಜ್ಯದವರು ಹೊರ ದೇಶದವ್ರಿಗೆ ಟೋಲ್ಗಳನ್ನ ಕೊಡ್ತೀರಾ ನೀವು? ಅವ್ರಿಗೆ ಗುತ್ತಿಗೆಗಳನ್ನ ಕೊಡ್ತೀರಾ? 30 ವರ್ಷ 50 ವರ್ಷ 60 ವರ್ಷ. ಇವತ್ತು ನೋಡಿ, ಇವತ್ತು ನಮ್ಮ ಕಣ್ಣು ಮುಂದೆ ನಡೆದಿರೋಂಥದ್ದು ಆಕ್ಸಿಡೆಂಟ್ಗೆ 1 ಅವರ್ ಆಗಿದೆ. ಆಂಬ್ಯುಲೆನ್ಸ್ಗೆ ಫೋನ್ ಮಾಡಿ ಆಂಬ್ಯುಲೆನ್ಸ್ ಬರದೇ ಕಾರಣ ಯಾವುದೋ ಒಂದು ಗುಜರಿ ವಾಹನದಲ್ಲಿ ತಗೊಂಡೋಗಿದ್ದಾರೆ. ಇದು ಈ ವ್ಯವಸ್ಥೆ, ಈ ರಾಜ್ಯಕ್ಕೆ ಇದರ ವ್ಯವಸ್ಥೆ ಈ ರೀತಿಯಾಗಿದೆ. ಇದನ್ನ ಮುಂದೊಂದು ದಿನ ನೀವು ಎಚ್ಚರಿಕೆ ತಗೊಂಡು ಏನು ರೂಲ್ಸ್ ಪ್ರಕಾರವಾಗಿ ಒಂದು ಟೋಲ್ ಅಲ್ಲಿ ಒಂದು ಕ್ರೈನ್ ಇರಬೇಕು, ಒಂದು ಆಂಬ್ಯುಲೆನ್ಸ್ ಇರಬೇಕು, ಸಿಬ್ಬಂದಿ ವರ್ಗದವರು ಇರಬೇಕು, ಅದಕ್ಕೆ ಆದ ಗಸ್ತು ವಾಹನ ಇರಬೇಕು ಅಂತ. ಇದು ಯಾವುದೇ ನಿಯಮಾವಳಿಯಲ್ಲಿ ಇಲ್ಲದೆ ಅವರು ಏನು ಅವಿವೇಕಗಳ ತರ ಟೋಲ್ ನ ಕಲೆಕ್ಟ್ ಮಾಡಿಕೊಂಡು ಈ ರೀತಿಯಾಗಿ ವ್ಯವಸ್ಥೆ. ಅಂದ್ರೆ ಸಾವು ನೋವಿನ ಬಗ್ಗೆ ಅವ್ರಿಗೆ ಅರಿವೇ ಇಲ್ಲ. ಅಂದ್ರೆ ಅವ್ರು ಯಾರು ಮನುಷ್ಯ ಅಲ್ಲ, ಅವರೆಲ್ಲ ರಾಕ್ಷಸರಿದ್ದಂಗೆ. ಮನುಷ್ಯ ಜಾತಿಗೆ ನಾಲಾಯಕ್ಕು.
ಇದು ನಮ್ಮ ಏನು ಈ ವ್ಯವಸ್ಥೆ ಈ ರೀತಿಯಾಗಿದೆ ನೋಡೋಣ. ಮುಂದೆ ಟೋಲ್ ಇದೆ, ಆ ಟೋಲ್ಗೆ ಅಲ್ಲಿ ಯಾವ ರೀತಿಯಾಗಿ ಮಾಡ್ತಾರೆ ಅವ್ರಿಗೆ ಕಂಪ್ಲೇಂಟ್ ಕೊಡುವಂತ ವಿಚಾರವಾಗಿ ಆಗಿರ್ಬೋದು. ಮುಂದಿನ ವ್ಯವಸ್ಥೆ ಯಾರಾದ್ರೂ ಅಲ್ಲೋಗಿ ಮಾಡೋಣ ಬನ್ನಿ. ಒಂದು GPS ಒಂದು ಫೋಟೋ ಮಲ್ಲಿಕಾಪೂಜೆ GPS ಒಂದು ಫೋಟೋ. ಇದುವರೆಗೂ ಬರ್ಬೇಕಾಗಿಲ್ಲ ಆಂಬುಲೆನ್ಸ್. ಬಂಧುಗಳೇ, ಜನ ಎಚ್ಚೆತ್ಕೋಬೇಕು. ನೀವು ಕಟ್ಟೋ ಟ್ಯಾಕ್ಸ್ಗೆ ನಿಮ್ಗೆ ಅನುಕೂಲ ಸಿಗ್ತಾ ಇಲ್ಲ. ಎಲ್ಲ ನುಂಗಿ ನೀರ್ ಕುಡಿತಾವ್ರೆ ಕಳ್ಳರು. ದಯವಿಟ್ಟು ಎಚ್ಚರಿಕೆಯಿಂದ ಇರಬೇಕು. ಇಂಥ ಕಳ್ಳರನ್ನ ಆಯ್ಕೆ ಮಾಡುವಾಗ ಬಹಳ ಹುಷಾರದಿಂದ ಆಯ್ಕೆ ಮಾಡ್ರಿ. ಆಕ್ಸಿಡೆಂಟ್ ಆಗಿ 1 hour ಆಯ್ತು, ಯಾವ ವ್ಯವಸ್ಥೆನೂ ಬಂದಿಲ್ಲ. ಆ ನ್ಯಾಷನಲ್ ಹೈವೇನೋ ಗುಜರಿ ಗಾಡಿ ತಗೊಂಡ್ಬಂದವನೆ ತುಂಬ್ಕೊಂಡು ಹೋಗಕ್ಕೆ ಬಾಡಿಗಳು